ತಲಾಖ್ ಕೂಗ್ಬಿಟ್ರು. ಅದಾದ್ಮೇಲೆ ಹೊಡೆಯೋದು, ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದ್ ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿದ್ದಾರೆ. ಮದ್ವೆ ಟೈಮಲ್ಲಿ ಸಲ್ಮಾನ್ ಖಾನ್ ತರದ್ದೇ ಬ್ರೇಸ್ಲೆಟ್ ಅದೆಲ್ಲ ಹೇಳಿ ತಗೊಂಡಿರೋದು. FIR ಅಲ್ಲಿ ನೋಡಿ, ಒಂದು 8 ತಿಂಗಳ ಹಿಂದೆ ನಮ್ಮ ಕ್ಲೈಂಟ್ ಒಂದು ಇವನ್ಗೆ ಮದುವೆ ಆಗತ್ತೆ, ಮ್ಯಾರೇಜ್ ಬ್ರೋಕರ್. ನೆಕ್ಸ್ಟ್ ಡೇನೆ ರಿಸೆಪ್ಷನ್ ಡೇನೆ 3 ಸತಿ ತಲಾಕ್ ಕೇಳ್ಬಿಡ್ತಾನೆ ಅವನು. ತಲಾಕ್ ಹೇಳಿ ಮತ್ತೆ ಇವ್ರಿಗೆ ಏನ್ ಗೊತ್ತಾಗುತ್ತೆ, 19 ಜನ ಇಲ್ಲಿಗಲ್ ರಿಲೇಶನ್ಶಿಪ್ ಇದೆ ಅಂತ ಹುಡುಗನ ಜೊತೆಲಿ. ಇನ್ನೊಬ್ಬ 20ನೇ ಮದ್ವೆನೂ ಮಾಡಿದ್ದಾನೆ ಅವನು. 20ನೇ ಮದ್ವೆ ಮಾಡಿಸಿ ಆ ಮದ್ವೆನ ಅವ್ರಿಗೇನು ಡೈವರ್ಸ್ ಕೊಟ್ಟಿದ್ದಾನೆ. ಇವರು ನಮ್ಮ ಕ್ಲೈಂಟ್ ಬಂದು 21ನೇ ಹೆಂಡತಿ ಮದ್ವೆ ಮಾಡಿಸಿ ಇವರು ಹಂಗೆ ಬಹಳ ಹಿಂಸೆ ಕೊಡೋದು. ಪ್ರೈವೇಟ್ ವಿಡಿಯೋ, ಇವ್ರದ್ದು ಪ್ರೈವೇಟ್ ವಿಡಿಯೋಸ್ ಎಲ್ಲ ತಗೊಂಡು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗೆ ಸೇಲ್ ಮಾಡ್ತಾನೆ ಅಂತ. ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಬೆದರಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಕೊಡೋದು. ಸ್ನೇಹಿತರ ಜೊತೆಲಿ ಎಲ್ಲ ಮಲ್ಗು ಅಂತ ಪೋಸ್ಟ್ ಮಾಡ್ತಾನೆ ಅಂತೆ. ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಲ್ಗಿ ಅಂತ ಪೋಸ್ಟ್ ಮಾಡ್ತಾನೆ ಅಂತ. ಅಷ್ಟು ನೀಚ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಸರ್, ಈ ವಿಚಾರ ಹೆಂಗೆ ಗೊತ್ತಾಗಿದೆ ಅಂದ್ರೆ ಅವನು ಮೊಬೈಲ್ ಅಲ್ಲಿ ತೋರಿಸದಂತೆ, ನೀವ್ ಏನೇನ್ ಮಾಡ್ತಾ ಇದ್ರೆ ಬೆಡ್ರೂಮ್ ಅಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾನಂತೆ. ಇದು ಅಟ್ಯಾಚ್ ಮಾಡಿದಾನೆ, ಹಿಡನ್ ಕ್ಯಾಮೆರಾ ಬೆಡ್ರೂಮ್ ಅಲ್ಲಿ ಇಟ್ಟಿದ್ದಾನೆ. ಆ ವಿಡಿಯೋಸ್ ತಗೊಂಡು ಇವರು ಬ್ರದರ್ ಇನ್ ಲಾಗೆಲ್ಲ ಕಳಿಸ್ತಾನಂತೆ. ಕಲ್ಸ್ಬಿಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿದೆ, ಇನ್ನೂ ಕಲ್ಸಿ ಅಂತ ಹೇಳ್ತಾನಂತೆ. ಅಂತದ್ರಲ್ಲಿ ನೀಚ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಸರ್, ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಸರ್ ಪೊಲೀಸರು. ಅವ್ನಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾಡ್ತಾನೆ ಅಂತ ಗೊತ್ತಾಗತ್ತೆ ಸರ್. ಮ್ಯಾರೇಜ್ ಬ್ರೋಕರ್ ಇಂದ ಬಂದಿದ್ದು ಅಲಯನ್ಸ್. ಆಮೇಲೆ ಮದ್ವೆ ಆಗಿದ್ದು ಡಿಸೆಂಬರ್ 15ಗೆ. 17ಗೆ ರಿಸೆಪ್ಷನ್ ಆಯ್ತು. ರಿಸೆಪ್ಷನ್ ರಾತ್ರಿನೇ ಅವರು ಮತ್ತೆ ಡಿಮಾಂಡ್ ಮಾಡಿದ್ದಾರೆ ಡೌರಿ